ಹಲೋ ಫ್ರೆಂಡ್ಸ್, ನಮಸ್ಕಾರ. ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ PUC ಸಪ್ಲಿಮೆಂಟರಿ ಎಕ್ಸಾಮ್ನ ಅಡ್ಮಿಟ್ ಕಾರ್ಡನ್ನು ಯಾವ ರೀತಿ ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡಬೇಕು ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಮ್ಮ ಚಾನಲ್ಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಆನ್ ಮಾಡಿಕೊಳ್ಳಿ. ಸೊ ಫ್ರೆಂಡ್, ಇತ್ತೀಚೆಗೆ ಏನಪ್ಪ ಅಂತಂದರೆ PUC ಸಪ್ಲಿಮೆಂಟ್ರಿ ಎಕ್ಸಾಮು ಪ್ರತಿ ವರ್ಷದಂತೆ ನಿಮ್ಮ ಕಾಲೇಜ್ ಲಾಗಿನಲ್ಲಿ ಕೂಡ ಇಲ್ಲಿ ಇದು ಅಡ್ಮಿಟ್ ಕಾರ್ಡ್ ಹಾಗೂ ಫೀಸ್ ಕಟ್ಟೋಂಥ ಡೀಟೇಲ್ಸ್ ಕೊಡ್ತಾ ಇದ್ದರು. ಆದರೆ ಈ 2024ರಲ್ಲಿ ಆನ್ಲೈನ್ ಮುಖಾಂತರ ಕೊಟ್ಟಿದ್ದಾರೆ. ಅದು ಹೇಗೆ PUC ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಬೇಕಪ್ಪ ಅಂದರೆ ಯಾವುದೊಂದು ಬ್ರೌಸರಲ್ಲಿ ಬಂದು PUC ಕರ್ನಾಟಕ ಬೋರ್ಡ್ ಅಂತ ಸರ್ಚ್ ಮಾಡಿದ ನಂತರ ಫಸ್ಟ್ ಆಪ್ಷನಲ್ಲಿ ಬರುತ್ತೆ ಹೋಮ್ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂತ ಬರುತ್ತೆ. ಫಸ್ಟ್ ಆಪ್ಷನನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅದು ಅಂದರೆ PUC ಬೋರ್ಡ್ನ ಒಂದು ಆಫಿಷಿಯಲ್ ವೆಬ್ಸೈಟ್ನಲ್ಲಿ ಓಪನ್ ಆಗುತ್ತೆ. ಅದಾದ ನಂತರ ಫ್ರೆಂಡ್ಸ್, ಇಲ್ಲಿ ಓಪನ್ ಆದ ನಂತರ ಇಲ್ಲಿ ಕೆಳಗಡೆ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಡ್ಮಿಷನ್ ಟಿಕೆಟ್ ಆಫ್ ಸೆಕೆಂಡ್ PUC ಎಕ್ಸಾಮ್ ಅಂತ ತೋರಿಸ್ಕೊಡ್ತಾ ಇದೆ. ಅದ್ರ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಏನಪ್ಪ ಅಂತಂದರೆ ಬೇರೆ ಒಂದು ವೆಬ್ಸೈಟ್ಗೆ ತೊಗೊಂಡು ಬರುತ್ತೆ. ಅಲ್ಲಿ ಸೆಕೆಂಡ್ PU 2024 ಎಕ್ಸಾಮಿನೇಷನ್ 2 ಅಂತಂದರೆ ಸಪ್ಲಿಮೆಂಟ್ರಿ ಎಕ್ಸಾಮ್ನ ಇಲ್ಲಿ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡೋ ರೀತಿಯಲ್ಲಿ ತೋರಿಸ್ಕೊಡ್ತಾ ಇದೆ. ಸೊ ಫ್ರೆಂಡ್ಸ್, ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಿ ಕೇಳ್ತಾ ಇದೆ. ರಿಜಿಸ್ಟರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಫ್ರೆಂಡ್ಸ್, ಇಲ್ಲಿ ಎಂಟರ್ ಡೇಟ್ ಆಫ್ ಬರ್ತ್ ಅಂತ ಕೇಳ್ತಾ ಇದೆ. ಡೇಟ್, ಮಂತ್, ಇಯರ್ ಫಾರ್ಮೆಟಲ್ಲಿ ಇಲ್ಲಿ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಇಲ್ಲಿ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಡೌನ್ಲೋಡ್ ಅಡ್ಮಿಷನ್ ಟಿಕೆಟ್ ಅಂತ ಬರ್ತಾ ಇದೆ. ಇಲ್ಲಿ ಡೌನ್ಲೋಡ್ ಅಡ್ಮಿಷನ್ ಟಿಕೆಟ್ ಮೇಲೆ ನಮಗಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಡೌನ್ಲೋಡ್ ಅಡ್ಮಿಷನ್ ಟಿಕೆಟ್ ಮೇಲೆ ಡೌನ್ಲೋಡ್ ಮಾಡಿದ ತಕ್ಷಣ ಒಂದು PDF ಡೌನ್ಲೋಡ್ ಆಗುತ್ತೆ. ಈ PDF ಅಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮ್ಮ ಇಲ್ಲಿ ಡಿಪಾರ್ಟ್ಮೆಂಟ್ ಹೆಸರು ಬರುತ್ತೆ. ನಂತರ ಇಲ್ಲಿ ದ್ವಿತೀಯ PUC ಪರೀಕ್ಷೆ 2ರ ಪ್ರವೇಶ ಪತ್ರ ಅಂತ ತೋರಿಸ್ಕೊಡ್ತದೆ. ಏಪ್ರಿಲ್ ಮೇ ತಿಂಗಳಲ್ಲಿ ಎಕ್ಸಾಮ್ ಇರನ್ನು ಇಲ್ಲಿ ಕೊಟ್ಟಿರ್ತಾರೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಂದಣಿ ಸಂಖ್ಯೆ ಹಾಗೂ ವಿದ್ಯಾರ್ಥಿ ಸಂಖ್ಯೆ ತೋರಿಸ್ತದೆ. ಇಲ್ಲಿ ಹೆಸರು, ತಂದೆ ಹೆಸರು, ತಾಯಿ ಹೆಸರು ಹಾಗೂ ಡೇಟ್ ಆಫ್ ಬರ್ತ್, ಕಾಲೇಜ್ ಹೆಸರು ಎಲ್ಲ ಡೀಟೇಲ್ಸ್ ಆಗಿ ಇಲ್ಲಿ ಮೆನ್ಷನ್ ಆಗುತ್ತೆ. ನಂತರ ಇಲ್ಲಿ ಫ್ರೆಂಡ್ಸ್, ಇಲ್ಲಿ ಸಬ್ಜೆಕ್ಟ್ಸನ್ನು ತೋರಿಸ್ಕೊಡ್ತಾ ಇದೆ. ಯಾವ ಸಬ್ಜೆಕ್ಟನ್ನು ಫೇಲ್ ಆಗಿದ್ದೀರಾ ಇಲ್ಲಿ ಅಲ್ಲಿ ಮುಂದೆ ದಿನಾಂಕ ಮತ್ತು ಸಮಯನ ತೋರಿಸ್ಕೊಡ್ತದೆ. ಆ ದಿನಾಂಕದಂದು ನೀವು ಕೊಟ್ಟಂಥ ಅಡ್ರೆಸ್ಗೆ ಪರೀಕ್ಷಾ ಕೇಂದ್ರಕ್ಕೆ ವಿಸಿಟ್ ಮಾಡಿ ಅಲ್ಲಿ ಎಕ್ಸಾಮನ್ನು ಬರೀಬೋದಾಗಿದೆ. ಸೊ ಫ್ರೆಂಡ್ಸ್, ಇಲ್ಲಿ ಪರೀಕ್ಷಾ ಕೇಂದ್ರ ವಿವರ ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ. ಆದ ನಂತರ ಫ್ರೆಂಡ್ಸ್, ಯಾವುದೇ ಸಬ್ಜೆಕ್ಟ್ ಹೋಗಿರುತ್ತೆ ಆ ಸಬ್ಜೆಕ್ಟ್ ಮುಂದೆ ಆ ಡೇಟನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ಫ್ರೆಂಡ್ಸ್, ಇಷ್ಟು ಈಸಿಯಾಗಿ ನೀವು ಆನ್ಲೈನ್ ಮುಖಾಂತರ ಇಲ್ಲಿ ಅರ್ಜಿಯನ್ನು ಇಲ್ಲಿ PDF ಅನ್ನು ಡೌನ್ಲೋಡ್ ಮಾಡ್ಬೋದಾಗಿದೆ. ಸೊ ಫ್ರೆಂಡ್ಸ್, ನಮ್ಮ ಮಾಹಿತಿಯನ್ನು ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.